ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ಕುರ್ಚಿ ಕಿತ್ತಾಟ. ಹೈಕಮಾಂಡ್ ಸೂಚನೆಗೂ ಡೋಂಟ್ ಕೇರ್ ಅಂತಿರೋ ಲೀಡರ್ಸ್. ಯತೀಂದ್ರ ವರ್ಸಸ್ ಡಿಕೆಶಿ ಟೀಮ್ ನಡುವೆ ಮಾತಿನ ಸಮರ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ಜೋರಾಗಿರುವಂತದ್ದು. ಹೈಕಮಾಂಡ್ ಸೂಚನೆಗೂ ಡೋಂಟ್ ಕೇರ್ ಅಂತ ಇದ್ದಾರೆ ಲೀಡರ್ಸ್. ಯತೀಂದ್ರ ವರ್ಸಸ್ ಡಿಕೆಶಿ ಟೀಮ್ ನಡುವೆ ಮಾತಿನ ಸಮರ ಜೋರಾಗಿದೆ. ಯತೀಂದ್ರ ಹೇಳಿಕೆಗೆ ಇಕ್ಬಾಲ್ ಮತ್ತು ರವಿ ಗಣಿಗ ತಿರುಗೇಟು ಕೊಟ್ಟಿದ್ರೆ, ನಮ್ಮ ಹೈಕಮಾಂಡ್ ಅಂತ ವ್ಯಂಗ್ಯ ಮಾಡ್ತಾ ಇರುವಂತಹ ಡಿಕೆಶಿ ಟೀಮ್ ರವಿ ಗಣಿಗ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಬಣ ಸಿಡಿಮಿಡಿಗೊಂಡಿದೆ. ರವಿ ಗಣಿಗ ಹೇಳಿಕೆಗೆ ತಿರುಗೇಟು ಕೊಟ್ಟ ಯತೀಂದ್ರ ಸಿದ್ದರಾಮಯ್ಯ ಯಾರು ನಾಯಕತ್ವ ವಿಚಾರ ಮಾತನಾಡ್ತಿದ್ದಾರೆ ಅಂತ ಗೊತ್ತಿದೆ. ಡಿಕೆ ಶಿವಕುಮಾರ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದು ಹಾಗೂ ಡಿಕೆಶಿ ಟೀಮ್ಗಳ ನಡುವೆ ಬಣ ಪಾಲಿಟಿಕ್ಸ್ ಮುಗಿತಾ ಇಲ್ಲ. ಬಣ ಪಾಲಿಟಿಕ್ಸ್ ನಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಇವರೇನೋ ಮಾತಾಡ್ತಾರೆ, ಮಾತಿನ ಚಪಲ, ಮಾತಿನ ಚಟ ಮಾತನಾಡ್ತಾ ಇದ್ದಾರೆ. ಒಬ್ಬರಿಗೊಬ್ರು ನೀನ್ ಹಿಂಗೆ ಹೇಳ್ದೆ ಅಂತ, ನಾನ್ ಹಿಂಗೆ ಹೇಳ್ದೆ ಅಂತ ಹೇಳಿ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಈ ನಾಯಕರುಗಳಿಗೆ ಉಪಯೋಗ ಆಗತ್ತಾ ಅಥವಾ ಡ್ಯಾಮೇಜ್ ಆಗತ್ತಾ? ಪಕ್ಷಕ್ಕೆ ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗಬಹುದು ಇವರ ಹೇಳಿಕೆಗಳು ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕವನ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಈಗ ಡಿಕೆ ವರ್ಸಸ್ ಸಿದ್ದು ಅಂದ್ರೆ ಎರಡು ಟೀಮ್ಗಳು ಮಾತಿನ ಮೇಲೆ ಮಾತನಾಡ್ತಾ ಇದ್ದಾರೆ, ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗಾಗಿರಬಹುದು, ಡಿ ಕೆ ಶಿವಕುಮಾರ್ಗಾಗಿರಬಹುದು ಪ್ಲಸ್ ಆಗತ್ತಾ ಅಥವಾ ಮೈನಸ್ ಏನಾ, ಹೇಗೆ ಅಂತ? ನಮ್ರತ, ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಕುರ್ಚಿ ಕಿತ್ತಾಟ ಏನಿದೆ, DCM DKಶಿ ವರ್ಸಸ್ CM ಸಿದ್ದರಾಮಯ್ಯ ಅನ್ನುವಂತಹ ವಿಚಾರ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಅತ್ತ DCM DK ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ತಮ್ಮ ಪಾನನ ಯಾವ ರೀತಿಯಾಗಿ ಮೂವ್ ಮಾಡಬೇಕು ಅನ್ನೋ ರೀತಿಯಾಗಿ ಮೂವ್ ಮಾಡ್ತಾ ಇದ್ದಾರೆ. ಇತ್ತ CM ಸಿದ್ದರಾಮಯ್ಯನವರು ಸಹ ಯಾವ ರೀತಿಯಾಗಿ ಅಹಿಂದ ಅಸ್ತ್ರವನ್ನ ಬಳಸಬೇಕು, ಯಾವ ರೀತಿಯಾಗಿ ಶಾಸಕರನ್ನ ತನ್ನೆಡೆ ಸೆಳೆದುಕೊಳ್ಬೇಕು, ಯಾವ ರೀತಿಯಾಗಿ ಸಚಿವರನ್ನ ಸಹ ಇಟ್ಕೋಬೇಕು ಅನ್ನುವಂತಹ ಚಿಂತನೆಯಲ್ಲಿ CM ಸಿದ್ದರಾಮಯ್ಯನವರಿದ್ರೆ, ಇತ್ತ ಶಾಸಕರು ಮಾತ್ರ ಒಬ್ರಿಗೊಬ್ರು ಅಂದ್ರೆ DCM DKಶಿ ಟೀಮ್ ಹಾಗೂ CM ಸಿದ್ದರಾಮಯ್ಯ ಅವರ ಟೀಮ್ನ ಶಾಸಕರು ಅದೇ ರೀತಿಯಾಗಿ ಸಚಿವರು ಪರಸ್ಪರ ಹೇಳಿಕೆಗಳನ್ನ ಕೊಟ್ಕೊಂಡು ಕಿತ್ತಾಡ್ತಾ ಇರುವಂಥದ್ದು. ಈಗಾಗಲೇ ರವಿ ಗಣಿಗ ಅವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರು CM ಆಗಬೇಕೋ ಆ ಒಂದು ಸಂದರ್ಭದಲ್ಲಿ ಆಗೇ ಆಗ್ತಾರೆ. ಅದೇ ರೀತಿಯಾಗಿ DCM DK ಶಿವಕುಮಾರ್ ಅವರು CM ಆಗಲೇಬೇಕು, ಅವ್ರು ಆಗೇ ಆಗ್ತಾರೆ, ಅವರು ರಾಜಕೀಯ ಚತುರರು, ಚಾಣಕ್ಯರು ಅನ್ನುವಂತಹ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ. ಅತ್ತ ಯತೀಂದ್ರ ಸಿದ್ದರಾಮಯ್ಯನವರು ಅಷ್ಟೇ, ಅವರು ಸಹ ಪದೇ ಪದೇ ಅಂದ್ರೆ CM ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅವರಾಗಿ ಮುಂದುವರಿತಾರೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟು DKಶಿ ಕೆಂಗಣ್ಣಿಗೆ ಸಹ ಗುರಿಯಾಗಿದ್ರು. ಅತ್ತ ಎಲ್ಲ ಶಾಸಕ ಸಚಿವರ ಕೆಂಗಣ್ಣಿಗೆ ಸಹ ಗುರಿಯಾಗಿದ್ರು. ಆದ್ರೆ ಇಲ್ಲಿ ಇರುವಂತಹ ಪ್ರಶ್ನೆ ಅಂದ್ರೆ, ಶಾಸಕರು ಯಾರೇ ಮಾತನಾಡಿದ್ರು ಹೈಕಮಾಂಡ್ ನೋಟಿಸ್ ಕೊಡುತ್ತೆ, ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಯಾಕೆ ನೋಟಿಸ್ ಕೊಡಲ್ಲ? ಹಾಗಾದ್ರೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಲ್ವಾ ಅನ್ನುವಂತಹ ಹೇಳಿಕೆನ DCM DKಶಿ ಅವರು ಸಹ ಕೊಟ್ಟಿದ್ರು, ನಿನ್ನೆ ರವಿ ಗಣಿಗ ಅವರು ಸಹ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಅಂದ್ರೆ ಪರಸ್ಪರ ಹೇಳಿಕೆಗಳನ್ನ ಕೊಟ್ಕೊಂಡು ಕಚ್ಚಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಈ ನಾಯಕರ ವಿಚಾರವಾಗಿ ಇದೀಗ DCM DKಶಿ ಆಗಿರ್ಬೋದು, ಅದೇ ರೀತಿಯಾಗಿ CM ಸಿದ್ದರಾಮಯ್ಯನವ್ರಿಗಾಗಿರ್ಬೋದು ಖಂಡಿತವಾಗಿಯೂ ಮೈನಸ್ ಆಗುತ್ತೆ. ಯಾಕಂದ್ರೆ DCM DKಶಿ ಅವರು ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ಹಾಗೆ ಯಾವ ರೀತಿಯಾಗಿ ಸೈಲೆಂಟ್ ಆಗಿಯೇ ಮೂವ್ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ತಲ್ಲೀನರಾಗಿದ್ರೆ, ಇತ್ತ ಶಾಸಕರು ಮಾತ್ರ ಅವರ ಪಾಡಿಗೆ ಕಿತ್ತಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಒಂದು ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಹೆಚ್ಚಾಗ್ತಾ ಹೋದಂತೆ ಎಲ್ಲೋ ಒಂದ್ ಕಡೆ DCM DKಶಿ ಅವರಿಗೆ CM ಪಟ್ಟ ಹೇರೋದಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂತಹ ವಿಚಾರ ಸಹ ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಅಂದ್ರೆ ಯತೀಂದ್ರ ವರ್ಸಸ್ ರವಿ ಗಣಿಗ ಅನ್ನುವಂತಹ ವಿಚಾರ ಏನಿದೆ, ಯತೀಂದ್ರ ಸಿದ್ದರಾಮಯ್ಯನವರು ಸಹ ರವಿ ಗಣಿಗ ಅವರಿಗೆ ಕೌಂಟರ್ ಕೊಟ್ಟಿರುವಂಥದ್ದು. ಅಂದ್ರೆ ಯಾರು ನಾಯಕತ್ವ ವಿಚಾರವನ್ನ ಮಾತಾಡ್ತಿದ್ದಾರೆ ಅಂತ ಗೊತ್ತಿದೆ, ಯಾವಾಗ ಹೈಕಮಾಂಡ್ ಯಾರಿಗೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಹೇಳಿಕೆನ ಸಹ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅಂದ್ರೆ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಎಲ್ಲಾ ನಾಯಕರು ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಎಲ್ಲರೂ ಸಹ DCM ಪರವಾಗಿ ಬ್ಯಾಟ್ ಬೀಸಿದರೆ, ಇತ್ತ CM ಸಿದ್ದರಾಮಯ್ಯನವರ ಪರ ಕೆಲ ಸಚಿವರು, ಅದೇ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ಬ್ಯಾಟ್ ಬೀಸ್ತಾ ಇರುವಂಥದ್ದು. ಸೊ ಹೀಗಾಗಿ ಇವರ ಅಂದ್ರೆ ನಾಯಕರುಗಳ ಪರಸ್ಪರ ಹೇಳಿಕೆಗಳು, ಕಚ್ಚಾಟಗಳಿಂದ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, DCM DKಶಿ ಅವ್ರಿಗಾಗಿರ್ಬೋದು ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಇದರ ಜೊತೆಗೆ ವಿಪಕ್ಷಗಳಿಗೂ ಸಹ ಸಾಕಷ್ಟು ಅಸ್ತ್ರ ಆಗುವಂತಹ ವಿಚಾರ ಸಹ ಇರುವಂಥದ್ದು. ನಮ್ರತಾ, ಧನ್ಯವಾದ ಕವನ.